ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಹತ್ರ ಇವತ್ತೊಂದು ಆಂಪ್ಲಿಫೈಯರ್ ಬಂದಿದೆ. ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಇದು ಸೌಂಡ್ ಬರ್ತಾ ಇಲ್ವಂತೆ. ಒಂದು ಸತಿ ಸೌಂಡು ಪವರ್ ಹಾಕಿ ಚೆಕ್ ಮಾಡೋದಿನ್ನ ನೋಡಿ. ಇದು ಬಂದು ಬ್ಲೂಟೂತ್ ಇದೆ, ಇದರಲ್ಲಿ ಇನ್ಬಿಲ್ಟ್ ಬ್ಲೂಟೂತ್ ಇದೆ. ಮತ್ತು ಇದು ವಾಲ್ಯೂಮ್ ಕಂಟ್ರೋಲು, ಇದು ಬೇಸ್, ಇದು ಟ್ರೆಬಲ್ ಕಂಟ್ರೋಲು. ಇದು ಬಂದು ಬ್ಲೂಟೂತ್ ಸಿಸ್ಟಮ್ ಇದೆ. ಬ್ಲೂಟೂತು, ಪೆನ್ ಡ್ರೈವ್, ಆ್ಯಕ್ಸೆಲ್ಲ ವರ್ಕ್ ಆಗುತ್ತೆ. ಮತ್ತು ಇದಕ್ಕೆ ನೋಡಿ ಇನ್ಬಿಲ್ಟು ಸ್ಪೀಕರ್ ಇದೆ ಒಳಗಡೆ. ಮತ್ತು ಮೇಲ್ಗಡೆ ನೋಡಿ, ಹಿಂದೆಗಡೆ ನೋಡಿದ್ರೆ ನಮಗೆ ಸ್ಪೀಕರ್ ಔಟ್ಪುಟ್ಟು ಸಿಗುತ್ತೆ. ಮತ್ತು ಇನ್ನು ಔಟು ಸ್ವಿಚ್ ಬರುತ್ತೆ. ಒಂದು ಇನ್ನು ಹಾಕಿದ್ರೆ ಇಲ್ಲಿ ಸ್ಪೀಕರ್ ಬರುತ್ತೆ, ಔಟ್ ಹಾಕಿದ್ರೆ ಈ ಥರ ಸ್ಪೀಕರಲ್ಲಿ ಔಟ್ಪುಟ್ ಬರುತ್ತೆ. ಮತ್ತು 12 ವೋಲ್ಟಲ್ಲಿ ಆಪ್ರೇಟ್ ಆಗುತ್ತೆ. ಮತ್ತು ಇದು ಲೈನ್ ಇನ್ನೂ ಕನೆಕ್ಷನ್ ಇದೆ. ಇವಾಗ ನಾವು ಇದನ್ನ ಫಸ್ಟು ಸ್ಕ್ರೂನ ಓಪನ್ ಮಾಡಿಕೊಂಡು ಇದನ್ನ ನೋಡಿ ಮೇಲ್ಗಡೆ ಓಪನ್ ಮಾಡಿದ್ರೆ ನೋಡಿ, ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇದು ನೋಡಿ ಒಳಗಡೆ ಏನೇನಿದೆ ಅಂದರೆ, ಇದು ಬ್ಲೂಟೂತ್ ಕಿಟ್ಟು, ಇದು ವಾಲ್ಯೂಮ್ದು, ಇದು ಬೇಸ್ ಟ್ರಬಲ್, ಇದು ಆಡಿಯೋ ಬೋರ್ಡ್ ಇದೆ, ಇದು ಟ್ರಾನ್ಸ್ಫಾರ್ಮರ್ ಇದೆ, 5 ವೋಲ್ಟ್ ರಿಲೇಟರ್ ಇದೆ ಅಷ್ಟೇ. ಇದ್ರೊಳಗೆ ಇನ್ನೇನು ಆಪ್ಷನ್ ಇಲ್ಲ. ಇದು ಸ್ಪೀಕರು. ಇವಾಗ ಸ್ಪೀಕರ್ಗೆ ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಇವಾಗ ಇದನ್ನ ಫಸ್ಟು ಸ್ವಿಚ್ ಹಾಕಿ ಕನೆಕ್ಟ್ ಮಾಡೋಣ. ನೋಡಿ, ಕನೆಕ್ಟ್ ಮಾಡಿದ್ರೆ ಇವಾಗ ಇದು ನನ್ನ ಹತ್ರ ಬೇರೆ ಸ್ಪೀಕರ್ ಇದೆ ನೋಡಿ. ಈ ರೀತಿ ಒಂದು ಸ್ಪೀಕರ್ ಇದೆ. ಈ ಸ್ಪೀಕರ್ನ ನಾವು ಔಟ್ಪುಟ್ಟು ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಔಟ್ಪುಟ್ಟಲ್ಲಿ ಕನೆಕ್ಟ್ ಮಾಡಿದ್ರೆ ನಮಗೆ ಆಡಿಯೋ ಬರುತ್ತಲ್ಲ, ಆಡಿಯೋ ನೋಡಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇದು ಇನ್ನು ಔಟ್ ಇದೆಯಲ್ಲ, ಇದು ಎಕ್ಸ್ಟ್ರಾ ಔಟಲ್ಲಿ ಕೊಟ್ಟಿದ್ದೀನಿ. ಇವಾಗ ವಾಲ್ಯೂಮ್ ಕೊಟ್ಟು ನೋಡೋಣ. ಇದು ವಾಲ್ಯೂಮ್ ಕೊಟ್ಟರೆ ಏನೂ ಬರ್ತಾಯಿಲ್ಲ, ಸೌಂಡ್ ಏನು ಬರ್ತಾಯಿಲ್ಲ. ನೋಡಿ, ಆಡಿಯೋ ಸೌಂಡ್ ಏನು ಬರ್ತಾಯಿಲ್ಲ. ಮೋಸ್ಟ್ಲಿ ಇದು IC ಹೋಗಿದೆ ಅನಿಸುತ್ತೆ. ಇವಾಗ ಇದರಲ್ಲಿ IC ಇದಿರುತ್ತೆ ನೋಡಿ, CD 6283 ಇದು IC ಇರುತ್ತೆ. ಇವಾಗ ಇದನ್ನ ICನ ಚೇಂಜ್ ಮಾಡ್ಕೊಳ್ಳೋಣ ನಾವು. ಇವಾಗ ನೋಡಿ, ಇದು ಫಸ್ಟು ನಾವು ಸ್ಕ್ರೂ ತಗೊಳ್ಬೇಕಾಗುತ್ತೆ. ಇದರಲ್ಲಿ ಒಂದು ಸ್ಕ್ರೂ ಇರುತ್ತೆ ನೋಡಿ. ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಸ್ಕ್ರೂನ ಓಪನ್ ಮಾಡಿದ್ದೀನಿ. ಇವಾಗ ಮೇಲ್ಗಡೆ ಇದ್ದಿದೆಯಲ್ಲ, ಇದನ್ನ ಡಿಸಾರ್ಡರ್ ಮಾಡ್ಕೊಳ್ಳೋಣ ನಾವು. ನೋಡಿ, ನೋಡಿ ಎಲ್ಲ ಡಿಸಾರ್ಡ್ರಲ್ಲಿ ಆಗಿದೆ ನೋಡಿ. IC ಈಚೆಗೆ ಬಂದಿದೆ ನೋಡಿ. ಇದು ಇವಾಗ ನಾವು ಇದನ್ನ ರೀಪ್ಲೇಸ್ ಮಾಡಬೇಕು. ಇದು ಹಳೆ IC, ಇದು ಹೊಸ IC. ಈಗ ಇದನ್ನ ನಾನು ರೀಪ್ಲೇಸ್ ಮಾಡ್ಕೊಳ್ತೀನಿ ನೋಡಿ. ನೋಡಿ, ಹಿಂಗಿಟ್ಟು ಸಾಲ್ಡ್ರಿಂಗ್ ಮಾಡ್ಕೋಬೇಕು ಫಸ್ಟು. ಇದನ್ನ ಫಸ್ಟು ನೆಟ್ಟು ಬೋಲ್ಟ್ ಹಾಕಿ ಫಿಟ್ ಮಾಡೋಣ ನೋಡಿ. ಈ ರೀತಿ ನೋಡಿ ಪ್ರಾಪರಾಗಿ ಟೈಟ್ ಆಗಿದೆ. ಇವಾಗ ಇದನ್ನ ಹಿಂಗೆ ಇಡೋಣ. ಕಂಪ್ಲೀಟಾಗಿ ಸಾಲ್ಡ್ರಿಂಗ್ ಆಗಿದೆ. ಇವಾಗ ಒಂದು ಸತಿ ಇದನ್ನ ಆಡಿಯೋ ಟೆಸ್ಟ್ ಮಾಡೋಣ ನೋಡಿ. ಪ್ಲಗ್ ಇದೆಯಲ್ಲ, ಪ್ಲಗ್ ಹಾಕ್ಬಿಟ್ಟು ಸಿಸ್ಟಮ್ ಆನ್ ಮಾಡಿದ್ದೆ ನೋಡಿ.
ನೋಡಿ ಸೌಂಡ್ ಬರ್ತಾ ಇದೆ ಇದರಲ್ಲಿ ನೋಡಿ. ನೋಡಿ ಇವಾಗ ಟ್ಯೂನ್ ಆಗ್ತಾಯಿದೆ, ಆಡಿಯೋ ಬರುತ್ತೆ ನೋಡಿ. ನೋಡಿ ನೋಡಿ ಇದು ಆಡಿಯೋ ಪ್ರಾಪರ್ ಆಗಿ ಬರ್ತಾ ಇದೆ ಸೌಂಡು. ಇವಾಗ ನಾವು ಇದನ್ನ ಸ್ಪೀಕರ್ನ ಸೈಡ್ ಮಾಡೋಣ. ಇದರಲ್ಲಿ ಇನ್ಬಿಲ್ಟ್ ಒಳಗಡೆನೇ ಬರುತ್ತಲ್ಲ, ಆ ಸ್ಪೀಕರ್ನ ನಾವು ಫಸ್ಟು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇದು ವೈರೆಲ್ಲ ಕಟ್ಟಾಗಿದೆ ನೋಡಿ. ಇವಾಗ ಇದನ್ನ ನೋಡಿ ವೈರ್ನೆಲ್ಲ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೂ ಕನೆಕ್ಟ್ ಮಾಡ್ಕೊಬಿಡೋಣ. ನೋಡಿ ಒಂದು ವೈರ್ ಕನೆಕ್ಟ್ ಮಾಡಿದ್ದೀನಿ, ಇನ್ನೊಂದು ವೈರ್ ಇದೆ, ಇದು ನಾನು ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಕನೆಕ್ಟ್ ಆಗಿದೆ. ಇವಾಗ ನಾವು ಇದನ್ನ ಕ್ಲೋಸ್ ಮಾಡೋಣ. ನೋಡಿ ಕ್ಲೋಸ್ ಮಾಡಿದ್ರೆ ಇವಾಗ ನೋಡಿ ಆನ್ ಮಾಡ್ತೀನಿ. ನೋಡಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ಇದು ಸೈಡಲ್ಲಿ ಸ್ಕ್ರೂಗಳು ಬರುತ್ತೆ, ಈ ಸ್ಕ್ರೂನ ಫಿಟ್ ಮಾಡ್ಕೊಳ್ಳೋಣ. ನಾಲ್ಕು ಸ್ಕ್ರೂ ಬರುತ್ತೆ ಇದಕ್ಕೆ, 4 ಸ್ಕ್ರೂನು ನೋಡಿ. FM mode. ನೋಡಿ ಸೌಂಡ್ ಎಲ್ಲ ಸಖತ್ತಾಗಿ ಲೌಡಾಗಿ ಬರ್ತಾ ಇದೆ ನೋಡಿ. ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ಇದು IC ಒಂದು ಹೋಗಿತ್ತು, IC ಒಂದು ರೀಪ್ಲೇಸ್ ಮಾಡಿರೋಕ್ಕೆ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ ನೋಡಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.